ಜೈಲಿಗೆ ಹೋದಂತಹ ಮುರುಘಶ್ರೀ ಮಠದ ಸ್ವಾಮಿಗಳು ಮತ್ತೆ ವಾಪಸ್ ಮಠಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ಯಾವ ಮಠಾಧೀಶರು ಚಕಾರ ಎತ್ತುತ್ತಿಲ್ಲ, ಅಥವಾ ಯಾರು ಯಾಕಪ್ಪ ಮತ್ತೆ ಆ ಮಠಕ್ಕೆ ಸೇರಿಸಿದ್ರಿ ಅಂತಿಲ್ಲ. ಇದು ಸರಿನಾ ತಪ್ಪ ಗುರುಗಳೇ? ಈಗ ಏನಾಗಿದೆ, ಪರಮ ಪೂಜ್ಯ ಶ್ರೀ ಮುರುಘಾ ಸ್ವಾಮೀಜಿಗಳು, ಮುರುಘಾ ಶರಣರು, ಶಿವಮೂರ್ತಿ ಶರಣರು ಏನಿದ್ದಾರೆ, ಅವರು ಒಳ್ಳೆಯ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ದಾರೆ. ಅದರ ಬಗ್ಗೆ ನಾವು ದುಸರಾ ಮಾತಿಲ್ಲ. ಯಾಕಂದ್ರೆ ಇವತ್ತು ಕೆಳವರ್ಗದವರನ್ನ, ದಲಿತರನ್ನ, ಶೂದ್ರರನ್ನ ಎಲ್ಲರಿಗೂ ದೀಕ್ಷೆ ಕೊಟ್ಟಿದ್ದು ಮುರುಘಾ ಶರಣರೇ, ಶಿವಮೂರ್ತಿ ಸ್ವಾಮೀಜಿಗಳೇ. ಬಸವಣ್ಣನವರು ಅಂದಿನ ಕಾಲದಲ್ಲಿ ಏನೇನು ಕ್ರಮಗಳನ್ನ ತೆಗೆದುಕೊಂಡ್ರು ಸಾಮಾಜಿಕ ಬದಲಾವಣೆ ಆಗಲಿಕ್ಕೆ, ಆ ಎಲ್ಲ ಸಾಮಾಜಿಕ ಕ್ರಾಂತಿಯನ್ನ, ಸಾಮಾಜಿಕ ಬದಲಾವಣೆಯನ್ನ, ಗೊಡ್ಡು ಸಂಪ್ರದಾಯವನ್ನ, ಮೂಢನಂಬಿಕೆಯನ್ನ, ಜಾತಿ ತಾರತಮ್ಯವನ್ನ ಹೋಗಲಾಡಿಸಲಿಕ್ಕೆ ಮುರುಘಾ ಶರಣರು ಬಹಳಷ್ಟು ಶ್ರಮ ವಹಿಸಿ ಎಲ್ಲರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟು, ಅನೇಕ ಎಲ್ಲಾ ಸಮಾಜದವರೆಗೂ ಕೂಡ ಅದಕ್ಕೆ ಏನೇನು ಅನುಕೂಲ ಬೇಕು ಅನುಕೂಲ ಮಾಡಿಕೊಟ್ಟು ದೀಕ್ಷೆ ಕೊಟ್ಟು ಅವರು ಮಾದರಿ, ಬಸವಣ್ಣನವರಂತೆ ಮಾದರಿಯಾಗಿದ್ದಾರೆ. ಈಗ ಏನಾಗಿದೆ, ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಕಾನೂನು ಎಲ್ಲಗಿಂತ ದೊಡ್ಡದು. ಕಾನೂನಿನಲ್ಲಿ ಅವರು ಅಪರಾಧಿ ಅಂತೂ ಕೂಡ ಆಗಿಲ್ಲ. ಟಿವಿಯಲ್ಲಿ ಒಂದು ಚಾನಲ್ ಒಂದೊಂದ್ಸಲ ಬರ್ತವೆ. ಆದ್ರೆ ಕಾನೂನು ನ್ಯಾಯಾಲಯ ಹೇಳುವವರಿಗೆ ನಾವು ಗುರುಗಳ ಬಗ್ಗೆ ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಅವರು ಇಲ್ಲಿವರೆಗೂ ಕೂಡ ನಮಗೆ ಪರಮ ಪೂಜ್ಯರೇ. ಹಾಗಾಗಿ ನ್ಯಾಯಾಲಯದಲ್ಲಿ ಏನಾದರೂ ಸಾಬೀತಾದಾಗ ಆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ನಾವು ನ್ಯಾಯಾಲಯಕ್ಕೆ ತಲೆಬಾಗಬೇಕಾಗತ್ತೆ. ಒಂದ್ ಸತ್ಯ, ಮುರುಘಾ ಶರಣರು ಇವತ್ತು ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ದು ಉಂಟು.